ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ 3 ಚಿತ್ರಮಂದಿರಗಳಾದ ಅಶೋಕ, ಕಾಮಾಖ್ಯ ಹಾಗೆ ವಜ್ರೇಶ್ವರಿ ಚಿತ್ರಮಂದಿರದಲ್ಲಿ ಕೆಡಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ನಾವು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಚಿಕ್ಕಬಾಣಾವರದ ಅಶೋಕ ಚಿತ್ರಮಂದಿರ ಇತ್ತೀಚೆಗಷ್ಟೇ ರಿನಿವೇಶನ್ ಆಗಿದೆ. ಅತ್ಯದ್ಭುತವಾಗಿ ಚಿತ್ರಮಂದಿರ ಪ್ರೇಕ್ಷಕರಿಗೆ ಮನರಂಜನೆ ರಸದೌತಣವನ್ನು ನೀಡ್ತಾ ಇದೆ. ಇಲ್ಲಿ ಕೆಡಿ ಸಿನಿಮಾಗೆ ಭರ್ಜರಿಯಾದಂತಹ ಓಪನಿಂಗ್ ಸಿಕ್ಕಿತ್ತು. ಪ್ರಸ್ತುತ ಕೂಡ ಈ ಸಿನಿಮಾ ಅಶೋಕ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದಕ್ಕೆ ಈ ಚಿತ್ರಮಂದಿರ ಕೊಟ್ಟಿರುವಂತಹ ಪ್ರದರ್ಶನಗಳೇ ಸಾಕ್ಷಿ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ರಾತ್ರಿ 7:30 ಹಾಗೆ ರಾತ್ರಿ 10:15 ವಿಶೇಷ ಪ್ರದರ್ಶನ. ಒಟ್ಟು 5 ಆಟಗಳಲ್ಲಿ ಕೆಡಿ ಸಿನಿಮಾ ಅಶೋಕ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇನ್ನು ಎರಡನೇದಾಗಿ ವಜ್ರೇಶ್ವರಿ ಚಿತ್ರಮಂದಿರ ಉಳ್ಳಾಲದಲ್ಲಿದೆ. ಈ ಹಿಂದೆ ಈ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವಾಗಿತ್ತು. ಇತ್ತೀಚೆಗೆ ಈ ಚಿತ್ರಮಂದಿರ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಅಪ್ಗ್ರೇಡ್ ಆಗಿದೆ. ಮೊದಲೆಲ್ಲ ಬಾಲ್ಕನಿ ಇತ್ತು, ಪ್ರಸ್ತುತ ಬಾಲ್ಕನಿ ಇಲ್ಲ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಯಾವ ರೀತಿ ಸ್ನೋಪ್ ಆಗಿದೆಯೋ ಅದೇ ರೀತಿಯಾದಂಥ ವಿನ್ಯಾಸ ಈ ಚಿತ್ರಮಂದಿರದಲ್ಲಿದೆ. ಪ್ರಸ್ತುತ ಈ ಚಿತ್ರಮಂದಿರ ಯಾವ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಕ್ಕೂ ಕಮ್ಮಿ ಇಲ್ಲ. ಇಲ್ಲಿ 2 ಪರದೆಗಳಿವೆ. ಒಂದು ಕಾಲದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವಾಗಿದ್ದಂತಹ ವಜ್ರೇಶ್ವರಿಯನ್ನ ಇತ್ತೀಚೆಗೆ ರಿನಿವೇಶನ್ ಮಾಡಿ ಬಾಲ್ಕನಿ ಎಲ್ಲ ತೆಗೆದು 2 ಪರದೆ ಮಾಡಲಾಗಿದೆ. ಈ ಚಿತ್ರಮಂದಿರದಲ್ಲಿ ಕೆಡಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ. ಇಲ್ಲೂ ಕೂಡ ಅಷ್ಟೇ, ದಿನ 5 ಆಟ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ರಾತ್ರಿ 7:30 ಆಗಿ ರಾತ್ರಿ 10 ಗಂಟೆ. ಇದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ್ದೀನಿ. ಈ ಪೈಕಿ ದೊಡ್ಡ ಆಡಿಟೋರಿಯಂನಲ್ಲಿ ಕೆಡಿ ಸಿನಿಮಾ ಪ್ರದರ್ಶನ ಆಗುತ್ತೆ. ಈ ಸಿನಿಮಾದ ಕ್ರೇಜ್ ಯಾವ ಮಟ್ಟಕ್ಕೆ ಇತ್ತು ಗೊತ್ತಾ? ಟಿಕೆಟ್ ಎಲ್ಲ ಹೌಸ್ಫುಲ್ ಪ್ರದರ್ಶನ. ಒಮ್ಮೆ ಅದರ ಜಲಕ್ಕೊಮ್ಮೆ ನೋಡ್ಕೊಂಡ್ ಬನ್ನಿ. ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ. ಎಸ್, ನೋಡಿದ್ರ ಟಿಕೆಟೇ ಇಲ್ಲ, ಹೌಸ್ಫುಲ್ ಬೋರ್ಡು. ಆ ಮಟ್ಟದಲ್ಲಿ ಈ ಸಿನಿಮಾಗೆ ವೀಕೆಂಡ್ನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ. ಇನ್ನು ಮೂರನೇದಾಗಿ ಕಾಮಾಖ್ಯ ಚಿತ್ರಮಂದಿರ. ಕಾಮಾಖ್ಯ ಬನಶಂಕರಿ ಪಕ್ಕ ಇದೆ. ಇದು ಕೂಡ ಅಷ್ಟೇ ಅತ್ಯದ್ಭುತವಾದಂಥ ಚಿತ್ರಮಂದಿರ. ತುಂಬಾನೇ ಚೆನ್ನಾಗಿದೆ, ಸುಸಜ್ಜಿತವಾದಂಥ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಜಾತ್ರೆ ಮಾಡಿದ್ದಾರೆ ಧ್ರುವ ಸರ್ಜಾ ಅಭಿಮಾನಿಗಳು. ಭರ್ಜರಿಯಾದಂಥ ಓಪನಿಂಗ್ ಸಿಕ್ಕಿದೆ. ವೀಕೆಂಡ್ನಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಈ ಸಿನಿಮಾ ಕಂಡಿತ್ತು. ಇಲ್ಲಿ ದಿನ 5 ಆಟ. ಬೆಳಗ್ಗೆ 11, ಮಧ್ಯಾಹ್ನ 2, ಸಂಜೆ 4:45, ರಾತ್ರಿ 7:30 ಹಾಗೆ ರಾತ್ರಿ 10:30. ಒಟ್ಟಾರೆಯಾಗಿ ಈ 3 ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದಂತಹ ಪ್ರತಿಕ್ರಿಯೆ ಕೆಡಿ ಸಿನಿಮಾಗೆ ಸಿಕ್ಕಿರೋದು. ಈ ವೀಕೆಂಡ್ ಗುರುವಾರ, ಶುಕ್ರವಾರ, ಶನಿವಾರ ಹಾಗೆ ಭಾನುವಾರ ಹೌಸ್ಫುಲ್ ಪ್ರದರ್ಶನ. ಕೇವಲ ಈ ಚಿತ್ರಮಂದಿರಗಳಲ್ಲಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯ ಚಿತ್ರಮಂದಿರಗಳಲ್ಲಿ ಕೆಡಿ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಕೆಡಿ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಎಲ್ಲವನ್ನ ಎಳೆಯಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ. ಇದೆಲ್ಲ ಕ್ಲಿಯರ್ ಮಾಡ್ಕೋ.